guys, welcome back to another new video. So ಇವತ್ತು ನಾನು ನಿಮಗೆ ಸಿನಿಮ್ಯಾಟಿಕ್ ಇಂಟ್ರೊಡಕ್ಷನ್ ಅಥವಾ ಸ್ಟಾರ್ಟಿಂಗ್ ವಿಡಿಯೋ ಯಾವ ರೀತಿಯಾಗಿ ನಿಮಗೆ ಮಾಡ್ಬೋದು ಅಂತ ನಾನು ನಿಮಗೆ ಈಸಿಯಾಗಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಎಡಿಟಿಂಗ್ ಬಗ್ಗೆ ಹೇಳಿದ್ದೀನಿ. ಸೊ ನನ್ನ ವಿಡಿಯೋ ನೀವು ಪೂರ್ತಿಯಾಗಿ ಎಲ್ಲಿ ಸ್ಕಿಪ್ ಮಾಡದೆ ಕೇಳಿದರೆ ಸೊ ನೀವು ಈಸಿಯಾಗಿ ಸಿನಿಮ್ಯಾಟಿಕ್ ಇಂಟ್ರೊಡಕ್ಷನ್ ರೀತಿಯಾಗಿ ನೀವು ಮಾಡ್ಬೋದು. ಸೊ ಇವಾಗ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ನಾವು. ಸೊ ಫಸ್ಟ್ ಬಂದುಬಿಟ್ಟು ಟ್ರೈನ್ ಮಾಸ್ಟರ್ ಆ್ಯಪನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಓಪನ್ ಮಾಡಿದಾದಮೇಲೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ, ಸೊ ಇಲ್ಲಿ ಸೆಟ್ಟಿಂಗ್ ಬರುತ್ತಲ್ವಾ. ಸೊ ಜಸ್ಟ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಬರುತ್ತೆ. ಸೊ ಆಮೇಲೆ ಈ ಆಪ್ಷನ್ ಬರುತ್ತೆ. ವಿಡಿಯೋ ಕೂಡ ಮಾಡ್ಬೋದು, ಎಡಿಟಿಂಗ್ ಕೂಡ. ವಿಡಿಯೋ ಹಾಕ್ಬೋದು. ನಾನು ಎಡಿಟಿಂಗಲ್ಲಿ ಫೋಟೋಸ್ ಹಾಕ್ತಾಯಿದ್ದೀನಿ. ಸೊ ಫೋಟೋಸ್ ಕೂಡ ಮಾಡ್ಬೋದು. ಸೊ ಇವಾಗ ಎಡಿಟಿಂಗ್ ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಡಿಫಾಲ್ಟ್ ಫೋಟೋ ಡ್ಯೂರೇಷನ್ ಅಂತ ಇದೆ. ಸೊ ಇದನ್ನು ನೀವು ಬಂದುಬಿಟ್ಟು ಏನು ಮಾಡಬೇಕಂತ ಅಂದರೆ 4.5 ಇದೆ ಅಲ್ವಾ. ಸೊ ಅದನ್ನ ತೊಗೊಂಡು ಬಂದುಬಿಟ್ಟು ಈ ಲೆಫ್ಟ್ ಸೈಡು ನೀವು ಸ್ಕ್ರೋಲ್ ಮಾಡಿದರೆ 0.5 ಬರುತ್ತೆ. ಸೊ 0.5 ಅಂತ ಅಲ್ವಾ. ಸೊ ಇದಕ್ಕೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ 0.1 ಕೂಡ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಸ್ಪೀಡ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಇಲ್ಲಿ ಫಿಲ್ ಇನ್ ಸ್ಕ್ರೀನ್ ಅಂತ ಇದೆ ನೋಡ್ಬೋದು. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸೊ ಬ್ಯಾಕ್ ಹೋಗಬೇಕು. ಸೊ ನೀವು ಯಾವುದು ಫೋಟೋಸ್ ಹಾಕಬೇಕಂತಿದ್ದೀರ ಅಲ್ವಾ ಅದನ್ನ ಓಪನ್ ಮಾಡಬೇಕು. ಸೊ ಅದನ್ನ ಸಪ್ರೇಟಾಗಿ ಒಂದು ಫೋಲ್ಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅವರು ಒಂದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದು ಬರುತ್ತೆ. ಸೊ ಹಾಗೆ 10 to 15 ಫೋಟೋಸು ನೀವು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಹೋದಾಗ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬಂದಾದಮೇಲೆ ನೀವೇನು ಮಾಡಬೇಕಂತ ಅಂದರೆ, ಸೊ ನೆಕ್ಸ್ಟ್ ಏನಂತ ಅಂದರೆ ಇವಾಗ ಇದನ್ನು ತೊಗೊಂಡಾದಮೇಲೆ ನೀವು ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಕ್ ಹೋದಾದಮೇಲೆ ಇಲ್ಲಿ ವಿಡಿಯೋ ಆಪ್ಷನ್ ತೋರಿಸ್ತಾ ಇದೆ, ಆನ್ ಮಾಡಬೇಕು. ಇದಕ್ಕೆ ನೀವು ಮ್ಯೂಸಿಕ್ ಹೋಗ್ಬೇಕಂದ್ರೆ ಸೊ ಇಲ್ಲಿ ಮ್ಯೂಸಿಕ್ ಸಿಂಬಲ್ ತೋರಿಸ್ತಾ ಇದೆ ಅಲ್ವಾ, ಈ ಸಿಂಬಲ್ಗೆ ಹೋಗಬೇಕು. ಸೊ ಈ ಸಿಂಬಲ್ ಹೋದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ್ದು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಅದು ಸೆಲೆಕ್ಟ್ ಮಾಡಿಕೊಂಡು ಸೊ ಫೈನಲ್ ಆಗಿ ಈ ರೀತಿಯಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.